ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭೂ ನ್ಯಾಯಕ್ಕಾಗಿ ಬೃಹತ್ ಪಾದಯಾತ್ರೆ. ಕುಡುತಿನಿಂದ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕೈಗಾರಿಕೆಗಳಿಗೆ ಬಲವಂತದ ಭೂ ಸ್ವಾಧೀನ. ಪಾದಯಾತ್ರೆ ಮುಖಾಂತರ ರೈತರ ಆಕ್ರೋಶ. ಕುಡುತಿನಿ ವಲಯದಲ್ಲಿ ರೈತರ ಭೂಮಿಗಳನ್ನು ಕೈಗಾರಿಕೆಗಳೆಂದು ವಶಪಡಿಸಿಕೊಂಡು ಇನ್ನೂವರೆಗೂ ಯಾವುದೇ ಕೈಗಾರಿಕೆಗಳು ಕಾಣದೆ, ಪರಿಹಾರ ಕಾಣದೆ ರೈತರು ಪೇಚಿಗೊಳಗಾಗಿದ್ದಾರೆ. ನೊಂದ ಭೂ ಸಂತ್ರಸ್ತರು ಪಾದಯಾತ್ರೆಯ ಮೂಲಕ ಆಕ್ರೋಶವನ್ನ ಹೊರಹಾಕಿದರು. ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಥವಾ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲದಿದ್ದಲ್ಲಿ ಜಮೀನು ಹಿಂದಕ್ಕೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್, ಸಿಐಟಿಯು, ಜೆಎಂಎಸ್, ಡಿವೈಎಫ್ಐ, ಕನ್ನಡಪರ ಸಂಘಟನೆಗಳು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮೈಕ್ ಗಾಡಿ ಒಂದೇ ಮೈಕ್ ಒಳಗಡೆ ಅಲೋ ಇರೋದು. ಮೈಕ್ ಗಾಡಿ ಒಂದೇ ಸರ್, ಮೈಕ್ ಗಾಡಿ ಸರ್, ಅಲ್ಲಿ ಮಾತಾಡಬೇಕು ಸರ್. ಅದರದ್ದೇನು ಸಮಸ್ಯೆ ಇಲ್ಲ ನಮಗೆ. ಒಂದ್ ನಿಮಿಷ ಅಲ್ಲ, ಅನುಮಾನ ಇಲ್ಲ, ಕಳಿಸ್ತಾರೆ, ಅದೇನು ತೊಂದರೆ ಇಲ್ಲ ಕಳಿಸೋದಕ್ಕೆ. ಆದ್ರೆ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡೋದೇನಂದ್ರೆ, ಕೆಐಡಿಬಿ ಅವರು ದಿನನಿತ್ಯ ಸಂಕಷ್ಟ ಉಂಟು ಮಾಡ್ತಾ ಇದ್ದಾರೆ. ಇದರಿಂದ ಖಂಡಿತ ಅಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಉಂಟಾಗುತ್ತೆ ಸರ್. ಯಾಕಂದ್ರೆ ರಾತ್ರಿ ಎಲ್ಲ ನಾವು ಹೊಲಗಳ ಕಾಯೋದು, ಬೆಳಿಗ್ಗೆ ಎಲ್ಲ ಹೋಗಿ ಜನ ಗಲಾಟೆ ಮಾಡೋ ಸ್ಥಿತಿ ಉಂಟಾಗ್ತಾ ಇದೆ. ನಾವು ಯಾವತ್ತೂ ಕೂಡ ಸ್ಪಷ್ಟೀಕರಣ ಮಾಡಿದ್ವಿ, ನಾವು ಯಾವತ್ತೂ ಕೈಗಾರಿಕೆಗಳ ವಿರೋಧಿಗಳಲ್ಲ. ಕೈಗಾರಿಕೆಯನ್ನು ವಿರೋಧ ಮಾಡೋದಾದ್ರೆ ಭೂಮಿನೇ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ನಾವು ಸ್ಪಷ್ಟವಾಗಿ ಭೂಮಿಯನ್ನು ಕೊಟ್ಟಿದೀವಿ, ಕೈಗಾರಿಕೆ ನಮಗೆ ಬೇಕು. ಆದ್ರೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗಲಿಲ್ಲ. ನೀವು ಬರೋದಕ್ಕಿಂತ ಮುಂಚೆ ಆದಿತ್ಯ ಆಮ್ಲಾನ್ ಬಿಶ್ವಾಸ್ ಅಂತೇಳಿ ಜಿಲ್ಲಾಧಿಕಾರಿಗಳಿದ್ದಾಗ ಏನು ಮೋಸದ ಭೂಬೆಲೆ ನಮಗೆ ನಿಗದಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೊಂದು ಸಭೆ ಮಾಡಿ ಅವರು ಕೂಡ ಸ್ಪಷ್ಟವಾಗಿ ಕೆಐಡಿಬಿಗೆ ಪತ್ರ ಬರೆದಿದ್ದಾರೆ. ಹೊಸ ಭೂಬೆಲೆ ಕಟ್ಟೋದಕ್ಕೆ ಅಂಕಿಅಂಶಗಳನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಅಲ್ಲಿಗೆ ಅದು ಜಿಲ್ಲಾಧಿಕಾರಿಗಳೇ ಅನೌನ್ಸ್ ಮಾಡಿದಂತ ಭೂಬೆಲೆ, ಅವರೇ ಅದನ್ನು ಒಪ್ಪದೇನೆ ಹೊಸ ಬೆಲೆ ಕಟ್ಟೋದಕ್ಕೆ ಸೂಚನೆ ಮಾಡಿದ ದಾಖಲಾತಿಗಳು ನಮ್ಮ ಹತ್ರ ಇದಾವೆ, ನಿಮಗೂ ಗೊತ್ತಿದೆ. ಮೊನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಇದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಪಾಯಿಂಟ್ ಏನಂತ ಹೇಳಿದ್ರೆ, ಅದು ಆ ಪರಿಸ್ಥಿತಿ ಹಂಗಿರುವಾಗ ಕೆಐಡಿಬಿ ಅವರು ಮತ್ತೆ ಕಿರಿಕಿರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ತುಂಬಾ ನೋವನ್ನ ಉಂಟು ಮಾಡ್ತಾ ಇದೆ. ಒಂದ್ ಕಡೆ ಸರ್ಕಾರ ಪರಿಹಾರ ಮಾಡ್ತಾ ಇಲ್ಲ, ಇನ್ನೊಂದು ಕಡೆ ಕೆಐಬಿ ಕಿಟಕಿಟಿ. ಆದ್ರೆ ದಯಮಾಡಿ ನೀವು ಜಿಲ್ಲಾ ಅಡ್ಮಿನಿಸ್ಟ್ರೇಟರ್ ಇದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ನೀವು ಅಂತದಕ್ಕೆ ಅವಕಾಶ ಕೊಡಬಾರದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ತಮ್ಮ ಮನವಿ ಏನು, ಈ ದಿವಸ ಪಾದಯಾತ್ರೆ ಬಂದು ಮನವಿ ಕೊಟ್ಟಿದ್ದೀರಾ. ಈ ಮನವಿಯ ಎಲ್ಲ ವಿಷಯಗಳನ್ನ ಕೂಡ ನಿಮ್ಮ ನಾಯಕರು ಓದಿ ಹೇಳಿದ್ದಾರೆ. ಈ ವಿಷಯವನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ನನ್ನ ಮೂಲಕ ತಾವು ಮನವಿ ಮಾಡಿದ್ದೀವಿ. ಸೊ ಇದನ್ನ ಖಂಡಿತವಾಗಿಯೂ ನಾನು ಸರ್ಕಾರಕ್ಕೆ ತಮ್ಮ ಮನವಿ ಅಹವಾಲನ್ನ ನಾನು ಮನವರಿಕೆ ಮಾಡಿ ಸಲ್ಲಿಸ್ತೇನೆ. ಮತ್ತೆ ಈ ಕೆಲವು ವಿಷಯಗಳನ್ನ ನಿಮ್ಮ ನಾಯಕರು ಈಗ ನನಗೆ ಹೇಳಿದ್ರು. ನಾನು ಈಗ ಹೊಸದಾಗಿ ಬಂದಿರೋದ್ರಿಂದ ನಾನು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನನ್ನ ಹಂತದಲ್ಲಿ ನಾನು ಆ ಇಲಾಖೆಯ ಅಧಿಕಾರಿಗಳೊಂದಿಗೆ ಕೂಡ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.